ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಾವು ಶಾಪ್ ಓಪನ್ ಮಾಡ್ತಿದ್ದೀವಿ ಅಂದ್ಬಿಟ್ಟು. ಸೊ ಎಲ್ಲಿ ಯಾವಾಗ ಎತ್ತ ಎಲ್ಲ ಅಪ್ಡೇಟ್ ಮಾಡೋಣ ಅಂದ್ಬಿಟ್ಟು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ಮಳೆ ಬರ್ತಿರೋ ಕಾರಣ ನಾವು ಶಾಪ್ನ ಓಪನ್ ಮಾಡಲಿಲ್ಲ. ಸೊ ಮನೆಗೆ ಬಂದುಬಿಟ್ವಿ, ತೋರ್ಸೋಕ್ಕೂ ಆಗಲಿಲ್ಲ. ಸೊ ಇವತ್ತು ತೋರಿಸ್ತೀವಿ. ಇವತ್ತು ಅಂದರೆ ಇವಾಗ ನಾವು ಸೇಲ್ ಇದೆಯಲ್ಲ ಹುಣಸೂರಲ್ಲಿ, ಸೊ ಅದನ್ನು ಇದರಲ್ಲೇ ಅಪ್ಡೇಟ್ ಮಾಡಿಬಿಡೋಣ ಅಂದ್ಬಿಟ್ಟು. ಸೊ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಫಸ್ಟು ನಾವು ಹುಣಸೂರಲ್ಲಿ ಈ ಜೂನ್ 26ರಿಂದ 30ನೇ ತಾರೀಕುವರೆಗೂ ಸೇಲ್ ಆಗ್ತಿದ್ದೀವಿ. ಎಲ್ಲಿ ಅಂತ ಹೇಳಿದ್ರೆ ಶ್ರೀ ಗುರು ಬೂದಿ ಸ್ವಾಮಿಗಳವರ ಮಂಗಳ ಮಂಟಪ ಅಂದರೆ ಶ್ರೀ ಗುರುಬೂದಿ ಮಂಟಪ ಅಂದ್ರೆ ಆಲ್ಮೋಸ್ಟು ಗುರುಬೂದಿ ಮಠ ಅಂತಾನೆ ಹೇಳ್ತಾರೆ ಹುಣಸೂರಲ್ಲಿ. ಯಾವುದು ಹಳೆ ಬಸ್ ಸ್ಟ್ಯಾಂಡ್ ಹಿಂಭಾಗನೇ. ಸೊ ಇದೇ ಶುಕ್ರವಾರ ಜೂನ್ 26ರಿಂದ 30ನೇ ತಾರೀಕುವರೆಗೂ ನಮ್ಮದು 5 ದಿನ ಸೇಲ್ ಇರುತ್ತೆ. ಸೊ ಯಾರು ಹುಣಸೂರವ್ರ ವೀಡಿಯೋ ನೋಡ್ತಾ ಇದ್ದರೆ ನಮ್ಮ ಎಕ್ಸ್ಪೋನ ವಿಸಿಟ್ ಮಾಡಿ. ಇದೇನಾದ್ರು ವೀಡಿಯೋ ಹಾಕೋದು ಲೇಟ್ ಏನು ಆಗಲ್ಲ. ಆದಷ್ಟು ಪ್ರಮೋದವ್ರ ಬರ್ಡೇ ದಿನ ಅಂದರೆ ನಾಳೆನೇ ಅಪ್ಲೋಡ್ ಮಾಡ್ತೀನಿ. ನಾನು 24th ಅಪ್ಲೋಡ್ ಮಾಡ್ತೀನಿ. ಇನ್ನೂ ಒಂದು ಸಲ ಇನ್ವೈಟ್ ಮಾಡ್ತೀವಿ, ಬಟ್ ಇವಾಗ ಕ್ಲಿಯರಾಗಿ ಎಲ್ಲ ಇನ್ವೈಟ್ ಮಾಡಿಬಿಡೋಣ. ಸೊ ಆಮೇಲೆ ಇನ್ನೊಂದು ಸಲ ಸೇಲೆಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ಹಿಂದಿನ ದಿನ ಇನ್ವೈಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಸೊ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಸೇಲ್ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ. ಭೂಮಿಕಾ ಪ್ರಮೋದ್ 143 ಅಕೌಂಟಲ್ಲಿ. ಸೊ ಅದರಲ್ಲಿ ಅಪ್ಡೇಟ್ನ ತೊಗೊಂಡು ಲೊಕೇಶನ್ನ ತೊಗೊಂಡು ಕಾಲ್ ಮಾಡಿಕೊಂಡು ನೀವು ಸೇಲ್ಸ್ಗೆ ಬರ್ಬೋದು. ಆ್ಯಂಡ್ ಇವಾಗ ನಾವು ರೆಡಿಯಾಗಿರೋದು ಸೇಲ್ಗೆ ಕವರ್ಸ್ಗಳನ್ನ ತರಬೇಕು. ಹ್ಯಾಂಡ್ ಬ್ಯಾಗ್ಗಳು ನಾವು ಇನ್ನೂ ಯಾವುದೇ ರೀತಿ ಭೂಮಿ ಕಲೆಕ್ಷನ್ದು ಪ್ರಿಂಟ್ ಏನೂ ಮಾಡಿಸಿಲ್ಲ, ಅದಕ್ಕೇನು ಇನ್ವೆಸ್ಟ್ ಮಾಡೋಕ್ಕೆ ಹೋಗಿಲ್ಲ. ಶಾಪೆಲ್ಲ ಓಪನ್ ಆದಮೇಲೆ ಒಂದಷ್ಟು ಸೇಲ್ಸ್ಗಳಿದೆ ನಮ್ಮದು, ಅದೆಲ್ಲ ಮುಗಿದ ಮೇಲೆ ಅದನ್ನು ಪ್ರಿಂಟ್ ಮಾಡಿಸೋಣ ಅಂದ್ಬಿಟ್ಟು ಈಗ ಜಸ್ಟ್ ಹಂಗೇ ಬಟ್ಟೆ ಬ್ಯಾಗ್ ಬರ್ತಲ್ಲ ಅದನ್ನು ಕೊಡ್ತಾಯಿದ್ದೀವಿ. ಈಗ ಅಪ್ಪ ಬಂದಮೇಲೆ ಹೊರಡಬೇಕು. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ಬೆಳೆಸ್ತಾಯಿರಿ. ಇನ್ನು ನಮ್ಮ ಶಾಪ್ ಓಪನ್ ಯಾವಾಗ? ನಮ್ಮ ಶಾಪ್ ಓಪನ್ ಬಂದು ಜುಲೈ 3ನೇ ತಾರೀಕು ಶುಕ್ರವಾರ. ಸೊ ಬೆಳಗ್ಗೆ ಹೋಮ ಪೂಜೆ ಎಲ್ಲ ಇರುತ್ತೆ. ಮಧ್ಯಾಹ್ನ ಒಂದು ಗಂಟೆಗೆ ಊಟನೂ ಇರುತ್ತೆ. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮದು ಪರ್ಸ್ನಲ್ ಇನ್ವಿಟೇಷನ್ ಇದು. ಸೊ ಎಲ್ಲರೂ ಬನ್ನಿ, ನಮಗೆ ಬ್ಲೆಸ್ಸಿಂಗ್ಸ್ನ ಕೊಡಿ. ಇದೇ ಮುಂದೊಂದು ತಿಂಗಳು ಅಂದರೆ ಜುಲೈ 3ನೇ ತಾರೀಕು ಶುಕ್ರವಾರ ನಾವೇನೇ ಕೆಲಸ ಮಾಡಿದ್ರು, ಗೋಲ್ಡ್ ತೊಗೊಂಡ್ರು, ಏನೇ ಮಾಡಿದ್ರು, ಏನೋ ಒಂದು ದೊಡ್ಡದಾಗಿ ತೊಗೊಂಡಿದ್ವಿ, ಅದನ್ನು ತೊಗೊಳ್ವಾಗ್ಲೂ ನಾವು ಶುಕ್ರವಾರನೇ ತೊಗೊಂಡ್ವಿ ನಾವು. ಸೊ ಅದಕ್ಕೆ ನಮ್ಮ ಶಾಪ್ ಓಪನ್ನು ಕೂಡ ನಾವು ಶುಕ್ರವಾರನೇ ಮಾಡ್ತಿದ್ವಿ. ಬಿಕಾಸ್ ಗೊಂಬೆ ಏನೇ ಮಾಡಿದ್ರು ಅವಳಿಂದನೇ ಆಗೋದಲ್ಲ, ಅದಕ್ಕೆ ಶುಕ್ರವಾರ ಮಾಡ್ತಿದ್ದೀವಿ. ಜುಲೈ 3ನೇ ತಾರೀಕು ಬೆಳಗ್ಗೆನೇ ಬರಬೇಕು ಎಲ್ಲರೂ. ಸೊ ಲೊಕೇಶನ್ ಬಂದು JP ನಗರ್ ಲಾಸ್ಟ್ ಸ್ಟಾಪು ರೈಲ್ವೆ ಗೇಟ್ ಇದೆ, ಅಲ್ಲಿ ರೈಲ್ವೆ ಗೇಟ್ ಆಪೋಸಿಟೇ ನಮ್ಮ ಶಾಪ್ ಇರೋದು. ಸೊ ಅಲ್ಲೆಲ್ಲ ಪೂಜೆ ನಡೀತಾ ಇರುತ್ತೆ. JP ನಗರ ಲಾಸ್ಟ್ ಸ್ಟಾಪ್ಗೆ ಹೆಜ್ಜೆಜ್ಗೂ ಬಸ್ ಇರುತ್ತೆ ನಿಮಗೆ. ಸೊ ಲಾಸ್ಟ್ ಸ್ಟಾಪಿಗೆ ಬಂದು ಇಳ್ಕೊಂಡ್ರೆ ನಿಮಗೆ ಒಂದು ಮುಂದ್ಗಡೆ ರೈಲ್ವೆ ಗೇಟ್ ಕಾಣುತ್ತೆ. ಅದೇ ಇನ್ನೊಂಚೂರು ಹಂಗೆ ನಡ್ಕೊಂಡು ಬಂದರೆ ಅಲ್ಲೇ ಆಪೋಸಿಟ್ ರೈಲ್ವೆ ಗೇಟ್ ಆಪೋಸಿಟಲ್ಲೇ ಸೊ ನಮ್ಮ ಶಾಪು ನಿಮಗೆ ಒಂಚೂರು ಮುಂದೆ ಬಂದರೆ ಕಾಣುತ್ತೆ. ಆ್ಯಂಡ್ ನಾವು ಬೋರ್ಡಲ್ಲಿ ಹಾಕಿರ್ತೀವಿ, ಜನಗಳಿರ್ತಾರೆ, ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಗೊತ್ತಾಗಲಿಲ್ಲ ಅಂದರೆ ನನ್ನ ನಂಬರ್ ನಿಮಗೆ ಗೊತ್ತಲ್ಲ, 9035300604 ನಂಬರ್ಗೆ ನಮಗೆ ಕಾಲ್ ಮಾಡ್ಕೊಂಡು ಬರ್ಬೋದು. ಸೊ ನಾನು ಸೆಂಡ್ ಮಾಡ್ತೀವಿ. ನಾನು ಇಲ್ಲಿ ಡಿಸ್ಪ್ಲೇನಲ್ಲೂ ಲೊಕೇಶನ್ದು ಡೀಟೇಲ್ ಹಾಕಿರ್ತೀನಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲೂ ಮ್ಯಾಪ್ದು ಲೊಕೇಶನ್ನು ಹಾಕಿರ್ತೀನಿ, ನನ್ನ ಫೋನ್ ನಂಬರು ಹಾಕಿರ್ತೀನಿ. ಕಾಲ್ ಮಾಡಿಕೊಂಡು ಖಂಡಿತವಾಗ್ಲೂ ಬರಬೇಕು ನೀವೆಲ್ಲರೂ. ಸೊ ಮತ್ತೆ ನಾನು ನಿಯರಲ್ಲಿ ಇನ್ನೂ ಒಂದು ಸಲ ಇನ್ವೈಟ್ ಮಾಡ್ತೀನಿ. ನಿಮ್ಮ ಬ್ಲೆಸ್ಸಿಂಗ್ಸು ನನ್ನ ಮಗಳು ನಾಮಕರಣದಲ್ಲಿ ಹೇಗಿದ್ದು ಆದರೂ ಡಬಲ್ಲಾಗಿರಬೇಕು ನನಗೆ ಬ್ಲೆಸ್ಸಿಂಗ್ಸು. ಆ್ಯಂಡ್ ಅವತ್ತು ನಿಮಗೆ ಶಾಪಿಂಗಿಗೂ ಕೂಡ ಅವಕಾಶ ಇರುತ್ತೆ ಪೂಜೆ ಎಲ್ಲ ಆದಮೇಲೆ. ಬನ್ನಿ ಎಲ್ಲರೂ ಸಿಗೋಣ, ಮಾತಾಡೋಣ. ಆ್ಯಂಡ್ ಬ್ಲೆಸ್ಸಿಂಗ್ಸ್ ಕೂಡ ನಮಗೆ ಇಂಪಾರ್ಟೆಂಟು ನಿಮ್ಮದು. ಜುಲೈ 3ನೇ ತಾರೀಕು ಮಿಸ್ ಮಾಡಬೇಡಿ, ಎಲ್ಲರೂ ಬನ್ನಿ, ಕಾಯ್ತಾ ಇರ್ತೀವಿ. ನಮ್ಮ ಮಗಳು ನಾಮಕರಣದಲ್ಲಿ ತುಂಬ ದೂರದಿಂದೆಲ್ಲ ಬಂದಿದ್ರು, ನಮಗಂತೂ ಫುಲ್ಲು ಖುಷಿ ಆಯಿತು ಅವತ್ತಂತೂ. ಸೊ ಹಾಗೆ ಇವಾಗೂ ಕೂಡ ಸಪೋರ್ಟ್ ಮಾಡಿ. ಸೊ ಬನ್ನಿ ಎಲ್ಲರೂ. ಲೊಕೇಶನ್ನು ಅಡ್ರೆಸ್ಸು ಎಲ್ಲ ನಾನು ಡಿಸ್ಕ್ರಿಪ್ಷನ್ನು ಡಿಸ್ಪ್ಲೇನಲ್ಲಿ ಎಲ್ಲ ಹಾಕಿರ್ತೀನಿ. ಖಂಡಿತವಾಗ್ಲೂ ಮಿಸ್ ಮಾಡದೆ ಬರಬೇಕು. ಹಾರ್ಟ್ಲಿ ವೆಲ್ಕಮ್ ಎಲ್ಲರಿಗೂ. ತುಂಬ ಪ್ರೀತಿಯಿಂದ ಇನ್ವೈಟ್ ಮಾಡ್ತಾಯಿದ್ದೀವಿ ನೀವೆಲ್ಲರೂ ಬರಬೇಕು ಅಂತ.
ಆ್ಯಂಡ್ ಮಧ್ಯಾಹ್ನ ಲಂಚ್ ಕೂಡ ಇರುತ್ತೆ. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮ ಸಪೋರ್ಟಿಂದಾನೆ. ಸೊ ಹಾಗಾಗಿ ಎಲ್ಲರೂ ಬನ್ನಿ. ಆ್ಯಂಡ್ ಒಂದು ಏನಪ್ಪ ಮಧ್ಯಾಹ್ನ ಲಂಚ್ ಕೂಡ ಇರುತ್ತೆ. ಸೊ ಎಲ್ಲರೂ ಬಂದು ಪ್ರಸಾದನೂ ಸ್ವೀಕಾರ ಮಾಡಿ ಹೋಗಬೇಕು. ಸೊ ಎಸ್, ಇವಾಗ ಪುನಃ ಕರ್ಕೊಂಡು ನಾವು ಸಿಟಿಗೆ ಹೋಗೋಣ. ಆ್ಯಂಡ್ ನಮ್ಮ ಶಾಪ್ನು ಕೂಡ ನಿಮಗೆ ತೋರಿಸ್ತೀವಿ. ನಮ್ಮ ಶಾಪು ನನಗೆ ಅದು ಪುಟ್ಟದಾಗೆ ಮಾಡ್ತಾಯಿದ್ದೀನಿ ಅಂತ ಫೀಲ್. ನಿಮಗೂ ತೋರಿಸ್ತೀನಿ ಯಾವ ರೀತಿ ಇದೆ ನಮ್ಮ ಶಾಪು. ಏನು ನಮ್ಮ ಶಾಪು ಚಿಕ್ಕದಾಗಿ ಹೋಗ್ಬಾರಿ. ನಮ್ಮ ಶಾಪು ಅದೇ ಚಿಕ್ಕದು, ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಾ ಇದ್ದೀವಿ. ನಮ್ಗೆ ಚಿಕ್ಕದೇನೆ. ನಿಮ್ಗೆ ಏನು ಅನ್ಸುತ್ತೆ? ಇವಾಗ ನೀವು ನೋಡ್ತಿರಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ಶಾಪ್ನ. ಸೊ ಇನ್ನೂ ಕಾರ್ಪೆಂಟರ್ ವರ್ಕ್ ಎಲ್ಲ ನಡೀತಾ ಇದೆ. ಆಲ್ಮೋಸ್ಟ್ ಒಂದು 40% ವರ್ಕ್ ಮುಗ್ದಿದೆ, ಇನ್ನು 60% ವರ್ಕ್ ಬ್ಯಾಲೆನ್ಸ್ ಇದೆ. ಶಾಪ್ ಓಪನ್ ಆದ್ಮೇಲೂ ಇನ್ನೊಂದು ಸ್ವಲ್ಪ ವರ್ಕ್ ಇರುತ್ತೆ, ಇಂಟೀರಿಯರ್ ಲೈಟಿಂಗ್. ನಮಗೆ ಜಾಸ್ತಿ ಸದ್ಯಕ್ಕೆ ಏನು ಬೇಕು ಬೇಸಿಕ್ಸ್ ಅದನ್ನೆಲ್ಲ ಮಾಡಿಸ್ಕೊಂಡು ನಾವು ಪೂಜೆ ಮಾಡಿಸ್ಕೊಬಿಡೋಣ. ಯಾಕಂದರೆ ನಮಗೂ ಎಕ್ಸ್ಪೋ ಮತ್ತು ಇದು ಎಲ್ಲದಕ್ಕೂ ಟೈಮ್ ಇಲ್ಲ. ಸೊ ನಮ್ಗೆ ಎಷ್ಟು ಟೈಮ್ ಸಿಕ್ಕಿದೆಯೋ ಅಷ್ಟು ಟೈಮಲ್ಲಿ ನಾವು ಈಗ ಪೂಜೆ ಮಾಡೋಕ್ಕೆ ಏನೇನು ಏರ್ಪಾಟ್ ಮಾಡ್ಕೋಬೇಕು ಅಷ್ಟು ಮಾಡಿಕೊಂಡು ನಾವು ಓಪನಿಂಗ್ ಮಾಡಿಕೊಂಡು ಇನ್ನು ಮಿಕ್ಕಿತ್ತು ಲೈಟಿಂಗ್ಸು, ಒಂದು ಸ್ವಲ್ಪ ಇಂಟೀರಿಯರ್ ವರ್ಕು, ಬೇರೆ ಬೇರೆ ಸಣ್ಣ ಪುಟ್ಟ ಗ್ಲಾಸ್ ಮಿರರ್ ವರ್ಕು ಅದೆಲ್ಲ ಆಮೇಲೆ ಮಾಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಈಗ ಸದ್ಯಕ್ಕೆ ಹೋಗ್ತಾ ಇದ್ದೀವಿ. ನಮಗೆ ಟೈಮ್ ಇಲ್ಲ, ಇನ್ನು ಕಾರ್ಪೆಂಟ್ರ್ ವರ್ಕ್ ಮುಗಿಯೋದೇನೆ ಸ್ಯಾಟರ್ಡೆ ಆಗ್ಬಿಡುತ್ತೆ. ಅದಾದ್ಮೇಲೆ ರ್ಯಾಕ್ ಅವ್ರಿಗೆ, ಆಮೇಲೆ ಪೇಂಟ್ ಅವ್ರಿಗೆ, ಸೊ ಎಲ್ಲ ಟೈಮ್ ಹಿಡಿಯುತ್ತೆ. ಬೋರ್ಡ್ ಹಾಕ್ಸೋದು ಎಲ್ಲ ಅಂದ್ರೆ ಟೈಮ್ ಆಗ್ಬಿಡುತ್ತೆ. ನಮ್ಗೆ ಜಾಸ್ತಿ ಟೈಮ್ ಇಲ್ಲ, ಒಂದು 5 ದಿನ ಇದೆ ಅಷ್ಟೇನೆ. ಸೊ ನಮ್ದು ಇದು ಎಕ್ಸ್ಪೋ ಮುಗಿಯೋದು 30ನೇ ತಾರೀಕು. 2 ಡೇಸ್ ಟೈಮ್ ಇರುತ್ತೆ ಅಷ್ಟೇ. 2 ಡೇಸ್ ಟೈಮಲ್ಲಿ ನಾವು ಒಂದು ಸ್ವಲ್ಪ ರೆಡಿಯಾಗಿ ಆಮೇಲೆ ಅವರು ಇವ್ರಿಗೆಲ್ಲ ಒಂದು ಸ್ವಲ್ಪ ಹೇಳ್ಬೇಕಾಗುತ್ತೆ ಸಣ್ಣ ಪುಟ್ಟ ಮನೇಲಿ. ಸೊ ಅಂದರೆ ನಾವೇನು ಶಾಮಿಯಾನ ಹಾಕಿ ಆ ಥರ ಎಲ್ಲ ಮಾಡಿಸ್ತಿಲ್ಲ, ಊಟಕ್ಕೆ ಬಫೆಟ್ ಮಾಡಿಸ್ಬಿಡ್ತಿದ್ದೀವಿ. ಬಿಕಾಸ್ ಅಲ್ಲೂ ಅಷ್ಟೊಂದು ಜಾಗನೆಲ್ಲ, ಬಿಕಾಸ್ ಮೇನ್ ರೋಡ್ ಆಗಿರೋದ್ರಿಂದ ನಮಗೆಲ್ಲ ಅದಕ್ಕೆ ಕಷ್ಟ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಬಫೆಟ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಮಾಡಿಸ್ತಾ ಇದ್ವಿ. ಸೊ ನೀವೆಲ್ಲರೂ ಬರಬೇಕು, ನಾವು ಕಾಯ್ತಾ ಇರ್ತೀವಿ. ಸೊ ನಿಮ್ಮ ಬರುವಿಕೆಗೆ ನಾವು ಸ್ವಾಗತ ಮಾಡೋಕ್ಕೆ ರೆಡಿ ಆಗಿರ್ತೀವಿ. ಎಲ್ಲರೂ ಬನ್ನಿ. ಬಾ ವಿಡಿಯೋ ಮಾಡ್ತಾ ಇದೀಯ ಅಂತ ಅವಳಿಗೆ. ಎಸ್ ಗೈಸ್, ಅಪ್ಪು ಬಂದೆ. ಎಲ್ಲಿ ಅವನು? ಅಪ್ಪು ಬಂದು ಆಲ್ರೆಡಿ ಊಟ ಮಾಡ್ತಾನೆ. ರೀ, ಯಾವತ್ತು ನೀನು ರೆಡಿ ಮಾಡಿರ್ತೀಯ ಅವ್ನು ತಿನ್ನಲ್ಲ. ಯಾವ್ದು ನೀನು ರೆಡಿ ಮಾಡಿರಲ್ಲ ಅವತ್ತು ಕೇಳ್ತಾನೆ. ದಿನಕ್ಕೆ ಯಾರು ಇಷ್ಟು ತಿಂತಾರೆ ಅಪ್ಪು? ಬೆಳಗ್ಗೆ ತಿನ್ಕೊಂಡು ಹೋಯ್ತೀಯ, ಮತ್ತು ಸ್ನ್ಯಾಕ್ಸು, ಆಮೇಲೆ ಊಟ, ಆಮೇಲೆ ಮನೆಗೆ ಬಂದು, ಆಮೇಲೆ ರಾತ್ರಿ. ಈಗ ಹೊರಗಡೆದು ಎಷ್ಟು ಇದು ಮಾಡಿದ್ರು ಕಂಟ್ರೋಲ್ ಮಾಡ್ತಾ ಇಲ್ಲ ಅವನು. ಅಪ್ಪು ಹೆಂಗಿದೆ ಮನೆ? ನೀನು ಬರೋಷ್ಟರಲ್ಲಿ ಕ್ಲೀನ್ ಮಾಡಿದ್ದೀವಿ ಗೈಸ್. ನಾವು ಹುಣಸೂರು ಎಕ್ಸ್ಪೋಗೆ ಸ್ಟಾಕು ರೆಡಿ. ಇಲ್ಲಿ ಇಷ್ಟೇ ಅಲ್ಲ, ಇನ್ನೂ ಮೇಲಿದೆ. ಇದು 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 ಆ್ಯಂಡ್ ಇಲ್ಲೆಲ್ಲ ಫುಲ್ ಆ ಕಡೆ ಹಿಂದೆ 3 ಇದಿನ್ನೂ ಪಾಕಾಗಿಲ್ಲ, ಕವರ್ ಆಗಬೇಕು. ಆ್ಯಂಡ್ ಇಲ್ಲಿ ಇನ್ನೂ ಇದೆ ಗೈಸ್, ಇನ್ನೂ ಇದೆ ಮೇಲಿದೆ. ಸೊ ಇಷ್ಟೆಲ್ಲ ಇನ್ನೂ ಪ್ಯಾಕಿಂಗ್ ಎಲ್ಲ ಆಗ್ತಾಯಿದೆ, ಬಿಲ್ಲಿಂಗ್ ನಡೀತಾ ಇದೆ. ಸೊ ಇವಾಗ ಮಮ್ಮಿ ಇದು ಫಿಶ್ಶು ಆರಿ ನೀರು ಹರಿಯೋದು. ಈಗ ಹೋಗೋಣ ಬನ್ನಿ, ಈಗ ನಮ್ಮ ಶಾಪ್ ತೋರಿಸ್ತೀವಿ. ಎಸ್, ನಾವು ಶಾಪ್ ಹತ್ರ ಬಂದ್ವಿ. ಆಲ್ಮೋಸ್ಟ್ ಕೆಲಸ ಮುಗ್ದಿದೆ. ಅವರು ಶನಿವಾರದೊಳಗಡೆ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೇನು ಒಂದಷ್ಟು ಕೆಲಸ ಇದೆ, ಅದು ಬಿಟ್ಟರೆ ಇನ್ನು ರ್ಯಾಕ್ ಇದೆ. ಇನ್ನೊಂದಷ್ಟು ಉಳಿದಿದ್ದನ್ನು ನೆಕ್ಸ್ಟು ನಾವು ಓಪನಿಂಗ್ ಎಲ್ಲ ಆದಮೇಲೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಟೈಮ್ ಇಲ್ಲ. ಸೊ ನೋಡ್ತಾ ಇರ್ಬೋದು, ನಮ್ಮ ಶಾಪ್ ಎದುರುಗಡೆನೇ ರೈಲ್ವೆ ಗೇಟ್ ಇರೋದು. ಸಿಕ್ಕಾಪಟ್ಟೆ ಜನ ಅಲ್ಲಿ ರೈಲ್ವೆ ಗೇಟ್ ಹತ್ರ ನಿಂತಿದ್ದಾರೆ, ಟ್ರೈನ್ ಹೋಗೋದೆಲ್ಲ ನೋಡ್ತಾ ಇರ್ಬೋದು. ಈ ಥರ ಇದೆ ನಮ್ಮ ಶಾಪು. ನಾವು ಚಿಕ್ಕದಾಗಿದೆ ಅಂತ ಅಂದ್ಕೊಂಡಿದ್ದೀವಿ, ಬಟ್ ನೋಡಿದವರೆಲ್ಲ ತುಂಬ ದೊಡ್ಡದಾಗಿದೆ ಅಂತಲೇ ಹೇಳ್ತಾರೆ. ನನಗೆ ಇನ್ನೂ ಚಿಕ್ಕದಾಗ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ನೋಡ್ತಾನೆ 15x35 ನಮ್ಮ ಅಂಗಡಿ ಮೆಜರ್ಮೆಂಟ್ ಇರೋದು. ಸೊ ಇರಲಿ ಅಂದ್ಬಿಟ್ಟು ಅದನ್ನು ಮಾಡ್ಕೊಂಡ್ವಿ ನಾವು. ಆ್ಯಂಡ್ ಅಲ್ಲಿಂದ ಸಿಟಿಗೆ ಬಂದ್ವಿ. ಸ್ವಲ್ಪ ಬ್ಯಾಗೆಲ್ಲ ತೊಗೋಬೇಕಿತ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ ತೊಗೊಂಡು ಅಪ್ಪುಗೂ ತಿಂಡಿ ತೊಗೊಂಡು ಗೈಸ್, ಇದು ನಮ್ಮ ಶಾಪ್ ಓಪನ್ಗೆ ಅಂದ್ಬಿಟ್ಟು ಸ್ಟಿಚಿಂಗ್ ಕೊಟ್ಟಿದೆ. ನಮ್ಮ ಸಿಸ್ಟರ್ ಅಂಗಡಿಗೇನೆ, ಎಲ್ಲ ವಿಜಯನಗರ ಕ್ಯಾಸ್ ಸ್ಟೇಷನಲ್ಲಿ. ಚೆನ್ನಾಗಿದೆ ಆ್ಯಕ್ಚುಲಿ. ವೇರ್ ಮಾಡಿ ನೋಡಿ ಅಂದಿದ್ದಾರೆ, ಬಟ್ ನಾನು ಯಾವ ಬ್ಲೌಸ್ನ ವೇರ್ ಮಾಡಿ ನೋಡಲ್ಲ. ನನಗೆ ಹೆಂಗೆ ಹೇಳಿದ್ದು ಸೇಮ್ ಅದೇ ರೀತಿ ಬಂದಿದೆ. ನೈಸ್. ಇದು ಹೇಳಿರಲಿಲ್ಲ, ಅವರೇ ಬೇಕಿದ್ದೆ ಆ್ಯಕ್ಚುಲಿ.
ಚೆನ್ನಾಗಿದೆಲ್ಲ ಫಿನಿಶಿಂಗ್ ಎಲ್ಲ ನೈಸ್. ಕುಚ್ಚು ಆಮೇಲೆ ಕುಚ್ಚು ಹೇಳಿದೆ, ಬೇಬಿ ಕುಚ್ಚು ಸಿಂಪಲ್ಲಾಗಿ ಹಾಕ್ಸಿದ್ದೀನಿ ಗೋಲ್ಡ್ ಪಿಂಕಲ್ಲಿ. ಸೊ ಚೆನ್ನಾಗಿ ಬಂದಿದೆ. ಪ್ರಮೋದ್ ಅವ್ರಿಗೆ ನೈಟು ಬರ್ಡೇ ಕೇಕ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ರೆಡಿ ತೊಗೊಳಕ್ಕೆ ಬಂದಿದ್ದೀನಿ. ಸೊ ಅವ್ರಿಗೆ ಮಿಡ್ ನೈಟಲ್ಲಿ ಕಟ್ ಮಾಡಿಸಿ ಪಟಾಕಿನ ಹೊಡಿತೀನಿ ನಾನು, ಅದಕ್ಕೇ ತೊಗೊಳಕ್ಕೆ ಅಂದ್ಬಿಟ್ಟು ಬಂದಿದ್ದೀವಿ. ಎಸ್ ಗ್ಯಾಸ್ ಮನೆಗೆ ಬಂದು ಇವಾಗ ಇದಿಷ್ಟೇ ಇಷ್ಟಿತ್ತು, ಇನ್ನೆಲ್ಲ ಪ್ಯಾಕಿಂಗ್ ಆಗಿತ್ತು. ಅದನ್ನು ಕವರಿಂಗ್ ಮಾಡ್ತಾ ಇದ್ದೀವಿ. ಇಷ್ಟಿದೆ, ಸಾಕಾಗುತ್ತೆ ಕಮ್ಮಿ 100 ಸಾಕಾಗುತ್ತೆ. ಇದು ಕವರ್ ಮಾಡಿದ್ರೆ ಏನು ಮುಗೀತು. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಬೇರೆ ಹಾಕ್ತಿದ್ವಿ ವರ್ಕ್ಗೆ. ಸೊ ಫುಲ್ಲು ಕಾಲ್ಸ್ ಬರ್ತಾ ಇದೆ. ಸೊ ಅದನ್ನೇ ರಿಪ್ಲೈ ಮಾಡ್ತಾ ಇದ್ದೀವಿ. ಆ್ಯಂಡ್ ಪ್ರಮೋದ್ ಅವ್ರದ್ದು ಬರ್ಡೇ ಇದೆಯಲ್ಲ, ಸೊ ನೈಟ್ ಅದನ್ನು ಸೆಲೆಬ್ರೇಷನ್ ಮಾಡಿಬಿಟ್ಟು ವೀಡಿಯೋನ ಎಂಡ್ ಮಾಡ್ತೀನಿ. ಸೊ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ. ಹಲೋ ಗೈಸ್, ಮುಗೀತು ಕವರಿಂಗ್. ಅದನ್ನು ನನಗೆ ಎತ್ತಿಟ್ಟುಬಿಡಿ. ಲವ್ ಸ್ಮಾಲ್ ಸರ್ಪ್ರೈಸ್ ಫಾರ್ ಯು. ಎಲ್ಲೋ ಬಗೆಯಲ್ಲ ಹೇಳೋಣ ಬಿಟ್ಟು ಅಂತ ನನಗೆ ಆ್ಯಕ್ಚುಲಿ ನಮ್ಮ ಮಾವಂಗೆ ಹೇಳಿದ್ದೆ ನಾನು ಪಟಾಕಿ ತರಕ್ಕೆ. ಸ್ಮಾಲ್ ಸರ್ಪ್ರೈಸ್ ಫಾರ್ ಯು. ನೀನು ಕೊಮ್ಮೆನ ಕ್ಯಾರಿ ಬ್ಯಾಗ್ ಹಾಕೊಂಡು ಹೋಗಿದ್ದಲ್ಲ ಹಾಲು ತರಗೆ, ಹಾಗೆ ನಾನು ಫೋನ್ ಮಾಡಿ ಹೇಳಿದೆ. ಏನೋ ಮನಿಕ ನಡಿಯಪ್ಪ, ಏನೋ ಅಂದ್ರಲ್ಲ ರೀ, ಏನು ಅಂಗಡಿ ಓಪನ್ ಕೊಡ್ದ್ಬಿಡೋದು, ಹಾಗೆ ತರಿಸ್ಕೊಳ್ಳೋದು. ನಮ್ಮ ಮಾವಂಗೆ ಫೋನ್ ಮಾಡಿ ಹೇಳಿದೆ, ಇವರಿಬ್ಬರು ಅಂಗಡಿಗೆ ಹೋಗಿದ್ರು ಹಾಲು ತರೋಕ್ಕೆ. ಸೊ ಆವಾಗ ಫೋನ್ ಮಾಡಿ ಹೇಳಿದ್ದೆ. ನಾನು ಪ್ರತಿ ವರ್ಷವೂ ಪ್ರಮೋದ್ ಅವ್ರು ಬರೋಕ್ಕೆ ಪಟಾಕಿ ಹೊಡಿತೀನಿ. ಹಾಂ, ಅಂಗಡಿ ಓಪನಿಂಗ್ ನಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ, ಹೊಡಿಬೋದು ಗೈಸ್. ಇನ್ನು 12 ಗಂಟೆ. ಹ್ಯಾಪಿ ಬರ್ಡೇ ಮಮ್ಮಿ, ಹ್ಯಾಪಿ ಬರ್ಡೇ. ಪ್ರಮೋದ್ ಅವ್ರ ಬರ್ಡೇಗೆ ಈಗ ಪಟಾಕಿ. ಈ ಲೈಟ್ ಆಫ್ ಮಾಡಿ ಮುಂದೆದು. ಹ್ಯಾಪಿ ಬರ್ಡೇ ತಗೊಳ್ಳಿ, ವಿಡಿಯೋ ಮಾಡಿ. ಎಸ್ ಫೈನಲಿ 12 ಗಂಟೆಗೆ ಹೊಡಿತಾ ಇದ್ದೀವಿ ಪಟಾಕಿ. ನಿಜವಾಗ್ಲೂ ಸಕ್ಕತ್ತಾಗಿ ಹೊಡಿತು. ಪಟಾಕಿ ಅಂಗಡಿಯವರು ಫೋನ್ ಮಾಡಿಬಿಟ್ಟು ವೀಡಿಯೋನ ಕಳಿಸ್ಕೊಂಡ್ರು, ಕೊಡಿ ನಾವು ಸ್ಟೇಟಸ್ಗೆ ಹಾಕ್ಕೊಳ್ತೀವಿ ಅಂತ ಅಂದ್ಬಿಟ್ಟು. ಲಾಸ್ಟ್ ಟೈಮು ತೆಗೆದುಬಿಟ್ಟು ಹಾಗೆ ಇಟ್ಬಿಟ್ಟು ಯಾವ್ಯಾವ ಕಡೆನೇ ಡಮ 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 ಅಂದ್ಬಿಟ್ಟಿತ್ತು. ಸೊ ಅದಕ್ಕೆ ಈ ಸಲ ಕಲ್ಲೆಲ್ಲ ಅದ್ರ ಪಕ್ಕನೇ ಇಟ್ಟು ನೀಟಾಗೆಲ್ಲ ಅರೇಂಜ್ ಮಾಡಿ ಹೊಡಿತಾ ಇದ್ದೀವಿ. ಸಕ್ಕತ್ತಾಗಿ ಹೊಡಿತು. ನಾನು 30 ಶಾರ್ಟ್ಸ್ ಅಷ್ಟೇ ತರಿಸಿದ್ದು. ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಹೊಡಿತು. ಅದಕ್ಕೆ ನನ್ನ ಅಂಗಡಿ ಓಪನ್ಗೂ ಒಂದಷ್ಟು ತರಿಸ್ಕೊಳ್ಳೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಹ್ಯಾಪಿ ಬರ್ಡೇ ಪಾಪ ಹೇಳು. ಹ್ಯಾಪಿ ಬರ್ಡೇ. ಅಯ್ಯೋ ಖುಷಿ ಅದಕ್ಕೆ. ಹ್ಯಾಪಿ ಬರ್ಡೇ ಮೈ ಬಾಯ್. ನಮ್ಮ ಅಪ್ಪುಗೆ ನಾವು ಎದಳ್ಸಿದ್ವಿ, ಡ್ರೆಸ್ಸು ಹಾಕಿದ್ವಿ, ಬಟ್ ಅವನು ಬೇಡ ಬಾ, ಅವನು ಭಾಳ ಎದಳ್ತಾನೆ. ಹೋಗು ಪಪ್ಪ ಜೊತೆ ಕಟ್ ಮಾಡಿ. ಹ್ಯಾಪಿ ಬರ್ಡೇ ವಿಶ್ ಮಾಡು. ಪಪ್ಪಗೆ ಶೇಕ್ ಹ್ಯಾಂಡ್ ಮಾಡು. ಪಪ್ಪಗೆ ಶೇಕ್ ಹ್ಯಾಂಡ್ ಮಾಡು. ಫಸ್ಟ್ ಶೇಕ್ ಹ್ಯಾಂಡ್ ಮಾಡು ಪಪ್ಪಾಗೆ. ಹ್ಯಾಪಿ ಬರ್ಡೇ. ಕಟ್ ಮಾಡಿ. ಹಿಡ್ಕೋ, ಕಟ್ ಮಾಡು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಮೈ ಡಿಯರ್ ಲವ್. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ.
ಹೆಂಗಿತ್ತು ಸರ್ಪ್ರೈಸು ಪಟಾಕಿ? ಚೆನ್ನಾಯಿತು. ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಇತ್ತೀಚೆಗೆ ಬೇಗ ಮಲ್ಕೋತಿದ್ದೀವಿ. ಆಲ್ಮೋಸ್ಟ್ ಒಂದು 10:30 ಲಾಸ್ಟ್ ಅಲ್ಲಮ್ಮ ಪ್ರಮೋದ್ ಅವರು ಕವಡೆ ಇದೆ ಬರ್ತೈತೆ ಮಲ್ಕೊಬಿಡ್ತೀನಿ ಅಂದರು. ಮುಂಚೆ ಎಲ್ಲ ನಾವು 12-1 o'clock ಆ ಥರ ಮಲ್ಕೋತಿದ್ದೀವಿ. ಇವಾಗ ಬೆಳಿಗ್ಗೆ ಬೇಗ ಹೇಳ್ತೀವಿ, 6 ಗಂಟೆಗೆಲ್ಲ ಎದ್ದು ಬಿಡ್ತೀವಿ. 6 ಗಂಟೆ 7 ಗಂಟೆ ಮಿನಿಮಮ್ ಒಳಗಡೆ ಎದ್ದು ಬಿಡ್ತೀವಿ. ನೈಟು 10 o'clock 10:30 ಮಲ್ಕೊಂಬಿಟ್ಟಿದ್ವಿ ಆಲ್ರೆಡಿ. ಸೊ ಎದ್ದು ಅವ್ರನ್ನ ರೆಡಿ ಮಾಡಿಸಿ ನಾನು ರೆಡಿ ಆಗಲಿಲ್ಲ. ಸೊ ಈಗ ಹಾಗೆ ಪಾಚೋಗ್ಬಿಡ್ತೀನಿ. ಇವತ್ತಿನ ವೀಡಿಯೋ ಇದಾಗಿತ್ತು. ನಾಳೆ ಪ್ರಮೋದ್ ಅವ್ರ ಬರ್ಡೇ ಜೊತೆಗೆ ಸಿಗ್ತೀನಿ. ಆ್ಯಂಡ್ ಸೇಲಲ್ಲಿ ಎಲ್ಲರೂ ಮೀಟ್ ಆಗೋಣ. ಹುಣಸೂರು ಸುತ್ತಮುತ್ತ ಇರೋರೆಲ್ಲ ಬನ್ನಿ. ಸೊ ಆ್ಯಂಡ್ ನಮ್ಮ ಶಾಪ್ ಓಪನಿಂಗು ಕೂಡ. ಸೊ ನೀವೆಲ್ಲರೂ ಬಂದು ಬ್ಲೆಸ್ಸಿಂಗ್ಸ್ನ ಕೊಡಿ. ಆ್ಯಂಡ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.